संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ, मल्लेश्वरं, बेङ्गळूरु। अद्य अहम् अष्टमकक्षायाः प्रश्नपत्रिकाणाम् उत्तराणि वक्तुम् इच्छामि। 8ನೇ ತರಗತಿಯ ಪ್ರಥಮ ಭಾಷೆ ಇದು ಒಟ್ಟು 50 ಅಂಕಗಳಿಗಿರುತ್ತೆ. ಇದು ಮಾಡೆಲ್ ಕ್ವೆಶ್ಚನ್ ಪೇಪರ್. ಇದು ಸಮುಚಿತತ್ವ ಕ್ರಮಾಕ್ಷರೇಣ ಸಹ ಲಿಖತ. ನೋಡಿ, ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರ ಸಹಿತ ಬರೀಬೇಕು. ಎಷ್ಟೊಂದು ಮಕ್ಕಳು ಬರೀ ಆ ಪದವನ್ನು ಮಾತ್ರ ಬರೀತೀರಾ. ಸೊ ಸಿ ಅಂತ ಬರೆದು ಚಿತ್ತಂ, ಆ ಥರ ABCD ಆಪ್ಷನ್ ಬರದೇ ಬರೀಬೇಕು. ಎಲ್ಲ ಸಬ್ಜೆಕ್ಟಲ್ಲೂ ಅದೇ ಥರ. ಮನಃ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಮನಸ್ಸು, ಮನಃ ಅಂದರೆ ಮನಸ್ಸು, ಅದಕ್ಕೆ ಸಮಾನಾರ್ಥಕ ಪದ ಚಿತ್ತಂ. ಸಿ ಚಿತ್ತಂ ಅಂತ ಬರಿಬೇಕು. ಇಲ್ಲಿ ಬರಿಬೇಕು. ನಾ ಸಮಯಾಭಾವದಿಂದ ಬರೆದಿಲ್ಲ. ನೀವಿಲ್ಲಿ ಸಿ ಅಂತ ಬರೆದು ಚಿತ್ತಂ ಅಂತ ಬರಿಬೇಕು. ಇದು 16 ಅಂಕಗಳಿಗೆ ಇರುತ್ತೆ. MCQ 16 ಮಾರ್ಕ್ಸ್ಗೆ ಇರುತ್ತೆ. ಕೃಷ್ಣ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಕೃಷ್ಣ ಇದರ ಆಪೋಸಿಟ್ ವರ್ಡ್ ಬರಿಬೇಕು. ಬಿ ಶುಕ್ಲಃ. ಸೇವಕಃ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಸೇವಕಃ ಈ ಪದದ ಸ್ತ್ರೀಲಿಂಗ ರೂಪ ಇದಾಗಿದೆ. ಎ ಆಪ್ಷನ್ ಸೇವಿಕಾ ಅಂತ ಬರಿಬೇಕು. ಭಕ್ತಾಯ ಅತ್ರ ಏಷಾ ವಿಭಕ್ತಿ ವರ್ತತೆ. ಭಕ್ತಾಯ ಇಲ್ಲಿ ಈ ವಿಭಕ್ತಿ ಇದೆ. ಯಾವ ವಿಭಕ್ತಿ ಇದೆ ಅಂದರೆ ಚತುರ್ಥಿ ವಿಭಕ್ತಿ ಇದೆ, ರಾಮಾಯ ಥರ. ಅಪಟತ್ ಅತ್ರ ಏಷಃ ಲಕಾರಃ ಅಸ್ತಿ. ಅಪಟತ್ ಎನ್ನುವಲ್ಲಿ ಈ ಲಕಾರ ಇದೆ. ಯಾವುದು ಅಂದರೆ ಲಂಗ್ಲಕಾರ. ಡಿ ಲಂಗ್ಲಕಾರ. ರೂಪಸ್ಯ ಆಭರಣಂ ಗುಣಃ. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತ ಪ್ರಶ್ನವಾಕ್ಯ ಪದಂ ಇದಂ ಭವತಿ. ರೂಪಸ್ಯ ಆಭರಣಂ. ರೂಪಸ್ಯ ಅಂದರೆ ಇಲ್ಲಿ ಸಿ ಆಪ್ಷನ್ ಕಸ್ಯ ಅಂತ. ಪೀಠಾಧೀಶಾನಾಂ ಮಠಃ ಛಾತ್ರಾಣಾಂ ಡ್ಯಾಶ್. ಅತ್ರ ಚತುರ್ಥ ಪದಂ ಇದಂ ಭವತಿ. ಅಂದರೆ ಅನಾಲಜಿ. ಪೀಠಾಧೀಶರು ಇರೋದು ಮಠದಲ್ಲಿ, ವಿದ್ಯಾರ್ಥಿಗಳು ಇರೋದು ಎಲ್ಲಿ ಅಂತ. ಸೊ ಡಿ ವಿದ್ಯಾಲಯ ಅಂತ ಬರಿಬೇಕು. ಬಾಲಃ ರಾಮಃ ಪ್ರಾತಃ ಕೃಷಕಃ ಏತೇಷು ಸಮೂಹೇತರ ಪದಂ ಇದಂ ಅಸ್ತಿ. ಬಾಲ, ರಾಮ, ಪ್ರಾತಃ, ಕೃಷಕ ಇದರಲ್ಲಿ ಆಡ್ ಒನ್ ಔಟ್ ಏನು ಅಂತ ಬರಿಬೇಕು. ಸೊ ಸಿ ಪ್ರಾತಃ. ಯಾಕೆಂದರೆ ಬೇರೆ ಎಲ್ಲ ನೌನ್ ಇದೆ. ಪ್ರಾತಃ ಅನ್ನೋದು ಅವ್ಯಯ. ಪ್ರತ್ಯೇಕಂ ಅತ್ರ ಸಂಧಿ ವಿಭಾಗ ಏವಂ ಭವತಿ. ಪ್ರತ್ಯೇಕಂ ಅನ್ನೋದನ್ನು ಸಂಧಿ ಬಿಡಿಸಿದಾಗ ಹೇಗಾಗುತ್ತೆ? ಡಿ ಆಪ್ಷನ್ ಪ್ರತಿ ಪ್ಲಸ್ ಏಕಂ. ಗಂಗೋದಕಂ ಅತ್ರ ಏಷಃ ಸಂಧಿ ಭವತಿ. ಗಂಗೋದಕಂ ಎನ್ನುವಲ್ಲಿ ಈ ಸಂಧಿ ಇದೆ. ಬಿ ಗುಣಃ ಅಂತ ಬರಿಬೇಕು. ರಾಮಲಕ್ಷ್ಮಣವು ಅತ್ರ ಏಷಃ ಸಮಾಸಃ ಭವತಿ. ರಾಮಲಕ್ಷ್ಮಣವಲ್ಲಿ ಈ ಸಮಾಸ ಇದೆ. ಯಾವುದು ಅಂದರೆ ಬಿ ದ್ವಂದ್ವ. ಸಂತಿ ಅತ್ರ ಏಷಃ ಪುರುಷಃ ಅಸ್ತಿ. ಸಂತಿ ಎನ್ನುವಲ್ಲಿ ಈ ಪುರುಷ ಇದೆ, ಅಂದರೆ 3 ಪುರುಷ ಇದೆ, ಪ್ರಥಮ, ಮಧ್ಯಮ, ಉತ್ತಮ. ಸೊ ಇದು ಸಿ ಪ್ರಥಮ ಪುರುಷಃ. 515 ಇತ್ಯಸ್ಯ ಸಂಸ್ಕೃತ ಭಾಷೆಯ ಸಮಯವಾಚಕ ಶಬ್ದ ಏವಂ ಭವತಿ. 515 ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಹೇಳ್ತೀವಿ? ಪಂಚವಾದನಂ ಅಂತ ಹೇಳ್ತೀವಿ. ಎ ಆಪ್ಷನ್ ಸಪಾದ ಪಂಚವಾದನಂ. ಲೃ ಋ ಗ ಯ ಏತೇಷು ವರ್ಗೀಯ ವ್ಯಂಜನಂ ಇದಂ ಭವತಿ. ಈ 4 ಅಕ್ಷರಗಳು ಯಾವುದು ಅಂತ ಬರಿಬೇಕು. ಇದು ಸಿ ಗ ಅನ್ನೋ ಅಕ್ಷರ ವರ್ಗೀಯ ವ್ಯಂಜನ. ವ್ಯಂಜನಂ ಅಸ್ಯ ವರ್ಣ ವಿಭಾಗ ಏವಂ ಭವತಿ. ವ್ಯಂಜನಂ ಅನ್ನೋದನ್ನು ಸ್ವರ ವ್ಯಂಜನ ಸಪರೇಟ್ ಮಾಡಿದಾಗ ಹೇಗಾಗುತ್ತೆ ಅಂದರೆ ಇದು ಡಿ ಆಪ್ಷನ್ ಕರೆಕ್ಟ್ ಆಪ್ಷನ್ನು. ಒಂದು ಸ್ವರ ಮತ್ತು ವ್ಯಂಜನವನ್ನು ಸರಿಯಾದ ನೋಡಿಕೊಂಡು ಇದು ಚೂಸ್ ಮಾಡಿ. ಸ್ವಲ್ಪ ವ್ಯತ್ಯಾಸ ಇರುತ್ತೆ ಒಂದೊಂದರಲ್ಲಿ. ಹಾಗಾಗಿ ಇದು ಡಿ ಆಪ್ಷನ್ನು ಕರೆಕ್ಟಾಗಿದೆ. ದಾರಾನಗರಸ್ಯ ರಾಜ ಏಷಃ. ದಾರಾನಗರದ ರಾಜ ಇವರು. ಯಾರು ಅಂದರೆ ಬಿ ಭೋಜಃ. ಏಕವಾಕ್ಯೇನ ಉತ್ತರಂ ಲಿಖತ. ತಕ್ರಂ ಕೇಶಾಂ ಹಿತಾಯ ಭವತಿ. ನೋಡಿ, ಏಕವಾಕ್ಯನ 4 ಮಾರ್ಕ್ಸಿಗಿರುತ್ತೆ. MCQ 16 ಆಯಿತು. ತಕ್ರಂ ಕೇಶಾಂ ಹಿತಾಯ ಭವತಿ ಅಂದರೆ ತಕ್ರಂ ನರಾಣಾಂ ಹಿತಾಯ ಭವತಿ ಅಂತ ಬರಿಬೇಕು. ನಾನು ಕೀವರ್ಡ್ ಅಷ್ಟೇ ಬರೆದಿದ್ದೀನಿ. ಕೇಶಾಂ ಬದಲು ನರಾಣಾಂ. ತ್ಯಾಗದನಾನಾಂ ಗಾತಾಂ ಕಾ ಗಾಯತಿ. ತ್ಯಾಗದನಾನಾಂ ಗಾತಾಂ ಕವಿವಾಣಿ ಗಾಯತಿ. ಕಾ ಬದಲು ಕವಿವಾಣಿ. ರಂಗನಾಥವರ್ಯಃ ಕೇಶು ಶಾಸ್ತ್ರೇಷು ವಿದ್ವತ್ ಪದವೀಂ ಅಲಭತ. ರಂಗನಾಥವರ್ಯಃ ಅಲಂಕಾರ, ವ್ಯಾಕರಣ, ವೇದಾಂತಶಾಸ್ತ್ರೇಷು ವಿದ್ವತ್ ಪದವೀಂ ಅಲಭತ. ಋಷಯಃ ಕಿಮರ್ಥಂ ಯಜ್ಞಂ ಕುರ್ವಂತಿ. ಋಷಯಃ ಲೋಕಹಿತಾರ್ಥಂ ಯಜ್ಞಂ ಕುರ್ವಂತಿ. ಇಲ್ಲಿ ಕಿಮರ್ಥಂ ಬದಲು ಹಿತಾರ್ಥಂ ಅಂತ ಬರಿಬೇಕು. ವಿಭಕ್ತಿ ವಚನೇಚ ಲಿಖತ. ವಿಭಕ್ತಿ ಮತ್ತು ವಚನ ಕೊಟ್ಟಿರೋ ಪದಗಳಿಗೆ ಇದು 2 ಮಾರ್ಕ್ಸ್, 1 ಮಾರ್ಕ್ ಇರುತ್ತೆ. ಶಾಸ್ತು ಉತ್ತರಂ. ಸಪ್ತಮಿ ವಿಭಕ್ತಿ ಬಹುವಚನಂ.
ಶ ಸಪ್ತಮಿ ಭಕ್ತಿ ಬಹುವಚನ ವನಂ ವನಂ ಮನೆ ವನಾನಿ ಗೊತ್ತಿದೆಯಲ್ವಾ, ವನೇಶು ಥರ ಆಗುತ್ತೆ ಇದು. ಭಾಷಾಯಾಹ ಉತ್ತರಂ ಷಷ್ಠಿ ಭಕ್ತಿ ಏಕವಚನಂ, ಪಂಚಮಿ ಭಕ್ತಿ ಏಕವಚನಂ ಆಲ್ಸೋ ಕರೆಕ್ಟ್ ಇದು. ಕಲಾಯಾಹ ಥರ. ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ ಕಾಸ್ಮಿ, ಕಾ ಪ್ಲಸ್ ಅಸ್ಮಿ ಸವರ್ಣ ದೀರ್ಘ ಸಂಧಿ, ಇದಕ್ಕೆ 1 ಅಂಕ. ರಾಮೋಪಿ, ರಾಮೋ ಪ್ಲಸ್ ಅಪಿ ಪೂರ್ವ ಸಂಧಿ, ಇದಕ್ಕೂ 1 ಅಂಕ. ಸಂಸ್ಕೃತ ಅನುವಾದಂ ಕುರುತ, ನಾನು 8ನೇ ತರಗತಿಯ ವಿದ್ಯಾರ್ಥಿ ಆಗಿದ್ದೇನೆ. ಅಹಂ ಅಷ್ಟಮ ಕಕ್ಷಾಯಾಹ ಛಾತ್ರ ಅಸ್ಮಿ, ತಂದೆ ತಾಯಿಯರಿಗೆ ವಂದಿಸಿ ಶಾಲೆಗೆ ಹೋಗುತ್ತೇನೆ. ಮಾತಾಪಿತರೌ ವಂದಯಿತ್ವಾ ಶಾಲಾಂ ಗಚ್ಚಾಮಿ. ಕನ್ನಡ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಅನುವಾದಂ ಕುರುತ. ಜಲಪೂರ್ಣಃ ಮೇಘಃ ಆಕಾಶೇ ಗರ್ಜತಿ, ನೀರಿನಿಂದ ಕೂಡಿದ ಮೋಡವು ಆಕಾಶದಲ್ಲಿ ಗರ್ಜಿಸುತ್ತದೆ. ಮೇಘಸ್ಯ ಗರ್ಜನಂ ಶುತ್ವಾ ಮಯೂರಾಃ ನೃತ್ಯಂತಿ, ಮೋಡದ ಗರ್ಜನೆ ಕೇಳಿ ನವಿಲುಗಳು ನರ್ತಿಸುತ್ತವೆ. ಇದು 2 ಮಾರ್ಕ್ಸಿಗಿರುತ್ತೆ, ಇದು 2 ಮಾರ್ಕ್ಸ್. ನೆಕ್ಸ್ಟು ಗದ್ಯಾಂಶಂ ಪಠಿತ್ವಾ ಪ್ರಶ್ನಾನಾಂ ಉತ್ತರಂ ಲಿಖತ. ಈ ಪ್ಯಾಸೇಜನ್ನು ಓದಿ ಆನ್ಸರ್ ಬರೆಯೋದು. ಕಹ ಸೀತಾಯಾಹ ಅಪಹರಣಂ ಕೃತವಾನ್, ರಾವಣಃ ಸೀತಾಯಾಹ ಅಪಹರಣಂ ಕೃತವಾನ್. ಕಯೋಃ ಮಧ್ಯೆ ಘೋರಯುದ್ಧಂ ಜಾತಂ, ಶ್ರೀರಾಮ ರಾವಣಯೋಃ ಮಧ್ಯೆ ಘೋರಯುದ್ಧಂ ಜಾತಂ. ಅಲ್ಲೇ ಇದೆ, ನೀವು ನೋಡಿಬಿಟ್ಟು ಆನ್ಸರ್ ಮಾಡೋದು. ಶ್ರೀರಾಮಸ್ಯ ಜೀವನ ಲಕ್ಷ್ಯಂ ಆಸೀತ್, ದುಷ್ಟಾನಾಂ ದಂಡನಂ ಶಿಷ್ಟಾನಾಂ ರಕ್ಷಣಂ ಶ್ರೀರಾಮಸ್ಯ ಜೀವನ ಲಕ್ಷ್ಯಂ ಆಸೀತ್. ಪದ್ಯಂ ಪೂರಯತ್ತ 3 ಮಾರ್ಕ್ಸಿಗೆ ಇರುತ್ತೆ ಇದು. ನೀತಿ ಬೋಧದಿಂದ ಒಂದು ಶ್ಲೋಕವನ್ನು ಕೇಳಾರೆ. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂಚ ಮತಿಮಾನ್ ನ ಪ್ರಕಾಶಯೇತ್. ಯಥಾ ನಿರ್ದೇಶಂ ಉತ್ತರಂ ಹೂ ಸೆಟ್ ಟು ಹೂಮ್, ಇದು 1ಕ್ಕೆ 3 ಮಾರ್ಕ್ಸು. ಕಿಮರ್ಥಂ ಭವಾನ್ ಕ್ಷಪಣಕಾನ್ ತಾಡಿತವಾನ್, ನೀನು ಯಾಕೆ ನೀನು ಆ ಕ್ಷಪಣಕರಿಗೆ ಹೊಡೆದೆ ಅಂತ. ಕಹ ಪಾಠಃ ದುರಾಶಾಫಲಂ ಇತಿ ಪಾಠಃ ಅಂತ ಬರಿಬೇಕು. ಕಹ ಅವದತ್ ನ್ಯಾಯಾಧೀಶಃ ಅವದತ್, ಕಂ ಅವದತ್ ನಾಂ ಅವದತ್. ಕವೇ ದೇಶಕಾಲ ಕೃತೀನಾಂ ವಿಷಯೇ ಲಿಖತ. ವಿಷ್ಣು ಶರ್ಮಾ ಅಂತ ಇದೆ, ಇದನ್ನು ನೀವು ಟೆಕ್ಸ್ಟ್ ಬುಕ್ಕಿಂದ ಲರ್ನ್ ಮಾಡಿ. ಕವಿ ವಿಷ್ಣು ಶರ್ಮಾ. ಕಾಲಃ ಕ್ರಿಸ್ತಪೂರ್ವ 2ಯ ಶತಕಂ, ದೇಶಃ ಮಹಿಳಾರೋಪ್ಯ ನಗರಂ, ಏಷಃ ಅಮರಶಕ್ತೇಃ ಆಸ್ಥಾನೆ ಆಸೀತ್. ಕೃತಿಃ ಪಂಚತಂತ್ರಂ, ಅತ್ರ ಪಂಚತಂತ್ರಾಣಿ ಸಂತಿ. ಮಿತ್ರಭೇದಃ ಮಿತ್ರಸಂಪ್ರಾಪ್ತಿಃ, ಕಾಕೋಲುಕೀಯಂ ಲಬ್ಧಪ್ರಣಾಶಃ ಅಪರೀಕ್ಷಿತ ಕಾರಕಂ. ಇಷ್ಟನ್ನು ಬರೆದುವೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಮೇನ್ ಪಂಚಶೈವಾಕ್ಯೈ ಕನ್ನಡ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ಉತ್ತರಂ ಲಿಖತ. ಭಿಕ್ಷುಕಃ ಸ್ವಪ್ನೆ ಕಿಂ ಕಿಂ ಚಿಂತೆಯತಿ, ಭಿಕ್ಷುಕನು ಕನಸಿನಲ್ಲಿ ಏನೇನು ಯೋಚಿಸುತ್ತಾನೆ ಅನ್ನೋದನ್ನು ಬರಿಬೇಕು. ಇದು ಕನ್ನಡ ಅಥವಾ ಇಂಗ್ಲೀಷಲ್ಲಿ 7-8 ವಾಕ್ಯಗಳಲ್ಲಿ ಬರೆಯೋದು. ಅದು ನಾನು ಬರೆದಿಲ್ಲ, ನೀವು ಅದನ್ನು ಕ್ಲಾಸ್ ವರ್ಕ್ ರೆಫರ್ ಮಾಡಿ ಬರೀಬೇಕು. ವಿಶ್ವಾಮಿತ್ರ ರಾಮಲಕ್ಷ್ಮಣೌ ಕಿಮರ್ಥಂ ವನಂ ಅನಯತ್ ವಿವೃಣುತ, ರಾಮಲಕ್ಷ್ಮಣರನ್ನು ಯಾಕೆ ವನಕ್ಕೆ ಕರೆದುಕೊಂಡು ಹೋದರು ಅನ್ನೋದನ್ನು ತಪೋವನಾಭಿಗಮನಂ ಅನ್ನೋ ಅರ್ಥದಲ್ಲಿ ಇದೆಯಲ್ವಾ, ಅದನ್ನು ಬರಬೇಕು. ಇದು ಭಿಕ್ಷುಕಸ್ಯ ಸ್ವಪ್ನಃ. ಇದನ್ನು ನೀವು ಇದು ಅಥವಾ ಇದು ಇದೆ, 4 ಅಂಕಗಳಿಗೆ ಇದನ್ನು ಸುದೀರ್ಘವಾಗಿ ಬರೀಬೇಕಾಗುತ್ತೆ. ಪತ್ರಂ ಲಿಖತ 5 ಅಂಕಗಳಿಗೆ. ಹಾಸನ ನಗರಸ್ಯ ಸರ್ವಕಾರೀಯ ಪ್ರೌಢಶಾಲಾಯಾಃ ಛಾತ್ರಃ ಛಾತ್ರಾ ಇತಿ ಮತ್ವಾ ಬಂಧುಗೃಹೇ ಉತ್ಸವ ನಿಮಿತ್ತಂ ಭಾಗಂ ದಿನತ್ರಯಸ್ಯ ವಿರಾಮಂ ಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ಇದು ವಿರಾಮಪತ್ರ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಫಾರ್ಮೇಟು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಬೇಕು. ಸಕಾಶಾತ್ ಅಂದರೆ ಇಲ್ಲಿ ಛಾತ್ರ ಸರ್ವಕಾರೀಯ ಪ್ರೌಢಶಾಲಾ ಹಾಸನ ನಗರಂ ಅಂತ ಬರಿಬೇಕು. ಗರ್ಲ್ಸ್ ಆದರೆ ಛಾತ್ರ ಅಂತ ಬರಿಬೇಕು. ಆಮೇಲೆ ಮುಖ್ಯೋಪಾಧ್ಯಾಯ ಸರ್ವಕಾರೀಯ ಪ್ರೌಢಶಾಲಾ ಸವಿದೆ ಅಂತ ಬರೆದುಬಿಟ್ಟು ಸವಿದೆ ಟು ಸಕಾಶಾತ್ ಅಂದರೆ ಫ್ರಮ್ ಸರ್ವಕಾರೀಯ ಪ್ರೌಢಶಾಲಾ ಹಾಸನ ನಗರಂ ಅಂತ ಬರೆದು ವಿಷಯ ಮಾತ್ರ ಇಲ್ಲಿ ರೀಸನನ್ನು ಇದನ್ನೇ ಬರಿಬೇಕು. ಬಂಧುಗೃಹೇ ಉತ್ಸವ ನಿಮಿತ್ತಂ ಅಂತ ಇದೆಯಲ್ವಾ, ಮಮ ಬಂಧುಗೃಹೇ ಶ್ವಃ ಉತ್ಸವ ಭವಿಷ್ಯತಿ ಅಂತ ಬ್ರ್ಯಾಕೆಟಲ್ಲಿ ದಿನಾಂಕ ಹಾಕ್ಬಿಟ್ಟು ಅತಃ ಅಹಂ ಶಾಲಾಂ ಆಗಂತುಂ ನ ಶಕ್ನೋಮಿ ದಿನತ್ರಯಸ್ಯ ವಿರಾಮಂ ಪ್ರಾರ್ಥಯಾಮಿ ದದಾತು ಇತಿ ಪ್ರಾರ್ಥಯಾಮಿ ಅಂತ ಬರಿಬೇಕು. ಅಂದ್ರೆ ಶ್ವಃ ಪರಶ್ವಃ ಅಥವಾ ಡೇಟ್ ಹಾಕ್ಬಿಡಿ. ಇವಾಗ ಆಗಾಮಿ ಮಾಸಸ್ಯ ತೃತೀಯ ಚತುರ್ಥ ಪಂಚಮೇ ದಿನಾಂಕೆ ಬಂಧುಗೃಹೇ ಉತ್ಸವ ನಿಮಿತ್ತಂ ಭಾಗಂ ಗ್ರಹೀತುಂ ಅಹಂ ಶಾಲಾಂ ಆಗಂತುಂ
ನ ಶಕ್ನೋಮಿ ದಿನತ್ರಯಸ್ಯ ವಿರಾಮಂ ಕೃಪಯಾ ಅಂತ ಬರೀಬೇಕಾಗುತ್ತೆ. ಸಬ್ಜೆಕ್ಟ್ ಮಾತ್ರ ಚೇಂಜ್ ಮಾಡ್ರಾಯ್ತು, ರಿಮೈನಿಂಗ್ ಎಲ್ಲ ಟೆಕ್ಸ್ಟ್ ಬುಕ್ ಇದೆಯಲ್ವಾ ಅದೇ ಫಾರ್ಮೇಟಲ್ಲೇ ಬರೀಬೇಕು. ಸಬ್ಜೆಕ್ಟ್ ಮಾತ್ರ ಒಂದೆರಡು ವಾಕ್ಯ ಇಲ್ಲಿರೋದನ್ನು ಈ ರೀಸನನ್ನು ಬರೀಬೇಕು. ಟೆಕ್ಸ್ಟ್ ಬುಕ್ ರೀಸನ್ ಇರುತ್ತೆ, ಇಲ್ಲಿ ಈ ರೀಸನ್ ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಗಳ ಉತ್ತರವು ಮುಗಿದಿವೆ. ಎಲ್ಲರೂ ಸಹ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ನಾಳೆನೇ ಪರೀಕ್ಷೆ ಇರೋದ್ರಿಂದ ಎಲ್ಲರೂ ಇದನ್ನು ಆಸಕ್ತಿಯಿಂದ ಶ್ರದ್ಧೆಯಿಂದ ನೋಡಿ ಎಲ್ಲರೂ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ. ಶುಭಂ ಭವತು. ಆಲ್ ದ ಬೆಸ್ಟ್. ಧನ್ಯವಾದ.